ಇಲಾಖೆ ಹೆಸರು ಇಂಡಿಯಾ ಪೋಸ್ಟ್ ಆಫೀಸ್ನಲ್ಲಿ ನೇಮಕಾತಿ ನಡೆಯಲಿದ್ದು ಒಟ್ಟು ಇಲ್ಲಿ 27 ಹುದ್ದೆ ಖಾಲಿ ಇದೆ. ಹುದ್ದೆಗಳ ಹೆಸರು ಸಿಬ್ಬಂದಿ ಕಾರ್ ಡ್ರೈವರ್ ಹುದ್ದೆಗಳಾಗಿದ್ದು ಉದ್ಯೋಗದ ಸ್ಥಳ ಕರ್ನಾಟಕದಲ್ಲಿ ಇರುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಂಬಳ 19,900 ರಿಂದ 63,200 ರೂಪಾಯಿ ಸಂಬಳ ನೀಡಲಾಗುವುದು. ವಯಸ್ಸಿನ ಮಿತಿ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 27 ವರ್ಷ. ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅವರಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಶೈಕ್ಷಣಿಕ ಅರ್ಹತೆ ಇದಕ್ಕೆ 10ನೇ ತರಗತಿ ಪಾಸ್ ಆಗಿರಬೇಕು. ಅದರ ಜೊತೆ ನಿಮ್ಮ ಹತ್ತಿರ ಲೈಸೆನ್ಸ್ ಕೂಡ ಇರುವುದು ಕಡ್ಡಾಯವಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳ ಅರ್ಜಿಯನ್ನು ಆಫ್ಲೈನ್ ಮೂಲಕ ಸಲ್ಲಿಸಬೇಕು. ಮ್ಯಾನೇಜರ್ ಮೇಲ್ ಮೋಟಾರ್ ಸೇವೆ ಬ್ಯಾಂಗ್ಳೂರ್ 560001 ಈ ಒಂದು ಅಡ್ರೆಸ್ಸಿಗೆ ನಿಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ಬೈ ಪೋಸ್ಟ್ ಖುದ್ದಾಗಿ ಅಥವಾ ಇತರೆ ಸೇವೆಗಳ ಮೂಲಕ ನೀವು ಕಳಿಸಿಕೊಡುವುದು. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಏಪ್ರಿಲ್ 8 ರಿಂದ ಕೊನೆಯ ದಿನಾಂಕ ಮೇ 14, 2024 ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಈಗ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಅದರ ಜೊತೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅರ್ಜಿಯ ಫಾರ್ಮನ್ನು ನೀಡಿರುತ್ತೇನೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಫಿಲ್ ಮಾಡಿ ನೀವು ಬೈ ಪೋಸ್ಟ್ ಅಥವಾ ಖುದ್ದಾಗಿ ಕಳಿಸಿಕೊಡುವುದು. ಆಫೀಸ್ ಆಫ್ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ನಲ್ಲಿ ಈ ಒಂದು ನೇಮಕಾತಿ ನಡೆಯಲಿದ್ದು ಇಲ್ಲಿ ನೀವು ನೋಡಬಹುದು. ಸ್ಟಾಫ್ ಕಾರ್ ಡ್ರೈವರ್ಗಳ ನೇಮಕಾತಿ ನಡೆಯಲಿದ್ದು ಇಲ್ಲಿ ನೀವು ನೋಡಬಹುದು. ಚಿಕ್ಕೋಡಿ 1 ಹುದ್ದೆ, ಕಲಬುರಗಿ 1, ಹಾವೇರಿ 1, ಕಾರವಾರ 1, MMS ಬ್ಯಾಂಗ್ಳೂರಿನಲ್ಲಿ 15 ಹುದ್ದೆ, ಮಂಡ್ಯ 1, MMS ಮೈಸೂರಿನಲ್ಲಿ 3, ಪುತ್ತೂರು 1, ಶಿವಮೊಗ್ಗ 1, ಉಡುಪಿ 1, ಕೋಲಾರ 1 ಒಟ್ಟು 27 ಹುದ್ದೆಗಳು ಖಾಲಿ ಇದ್ದು ಇಲ್ಲಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ. URಗೆ 14 ಹುದ್ದೆ, EWS 1 ಹುದ್ದೆ, OBC ಅವರಿಗೆ 6 ಹುದ್ದೆ, SC ಅವರಿಗೆ 4 ಹುದ್ದೆ, ST ಅವರಿಗೆ 2 ಹುದ್ದೆ, ಟೋಟಲ್ 27 ಹುದ್ದೆ ಇಲ್ಲಿ ಖಾಲಿ ಇದೆ. ಇಲ್ಲಿ ನೀವು ನೋಡಬಹುದು ಕ್ವಾಲಿಫಿಕೇಷನ್ ನೀವು ನಿಮ್ಮ ಹತ್ತಿರ ಒಂದು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರುವುದು ಕಡ್ಡಾಯವಾಗಿದೆ. ಲೈಟ್ ಆ್ಯಂಡ್ ಹೆವಿ ಮೋಟರ್ ವೆಹಿಕಲ್ಸ್, ನಾಲೆಜ್ ಆಫ್ ಮೋಟರ್ ಮೆಕ್ಯಾನಿಕ್ಸ್ ಅಂದರೆ ನಿಮಗೆ ಸ್ವಲ್ಪ ಮೆಕ್ಯಾನಿಕಲ್ ಕೂಡ ಗೊತ್ತಿರಬೇಕು. ಅದರ ಜೊತೆ ನಿಮ್ಮ ಹತ್ತಿರ ಒಂದು ಹೆವಿ ಮತ್ತು ಲೈಟ್ 3 ಇಯರ್ಸ್ ಅಟ್ಲೀಸ್ಟ್ ಎಕ್ಸ್ಪೀರಿಯೆನ್ಸ್ ಕೂಡ ಅವರು ಕೇಳಿದ್ದಾರೆ. ಅದರ ಜೊತೆ ನೀವು ಪಾಸ್ ಆಗಿದ್ದ 10th ಬೋರ್ಡ್ ಎಕ್ಸಾಮಿನ ಒಂದು ಸರ್ಟಿಫಿಕೇಟ್ ಕೂಡ ಇರಬೇಕು. ಆ ಒಂದು ಬೇಸಿಕ್ ಮೇಲೆ ನಿಮಗೆ ನೇರವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಅದರ ಜೊತೆ ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀಡಿದ್ದಾರೆ. ಫುಲ್ ನೇಮ್, ಫಾದರ್ ನೇಮ್, ಪರ್ಮನೆಂಟ್ ಅಡ್ರೆಸ್ ಎಲ್ಲ ಮಾಹಿತಿ ನೀವು ಫಿಲ್ ಮಾಡಿ ನೀವು ಕಳಿಸಿ ಕೊಡುವುದು. ಡಿಸ್ಕ್ರಿಪ್ಷನ್ನಲ್ಲಿ ನಾನು ನೋಟಿಫಿಕೇಷನ್ ಲಿಂಕನ್ನು ನೀಡಿರುತ್ತೇನೆ. ಅಲ್ಲಿಂದ ನೀವು ಅರ್ಜಿಯನ್ನು ಫಿಲ್ ಮಾಡಿ ನೀವು ಕಳಿಸಿ ಕೊಡುವುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ.